ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ನಾನು ಮೆಂತ್ಯ ಚಿಕನನ್ನು ಹೇಗೆ ಮಾಡೋದನ್ನು ತೋರಿಸ್ಕೊಡುತ್ತೇನೆ. ನಾನು 2-3 ಸತಿ ವಾಶ್ ಮಾಡಿ ಚಿಕನನ್ನು ಇಟ್ಟಿದ್ದೇನೆ. ಅದಕ್ಕೆ 3/4 kg ಚಿಕನ್ ಇದೆ. ಅದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು, ನಂತರ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅರ್ಧ ಸ್ಪೂನ್ ಖಾರದ ಪುಡಿ, ಒಂದೂವರೆ ಸ್ಪೂನ್ ಧನಿಯಾ ಪುಡಿ, ಅರ್ಧ ಸ್ಪೂನ್ ಜೀರಾ ಪುಡಿ, 1/4 ಸ್ಪೂನ್ ಪೆಪ್ಪರ್ ಪುಡಿ, ಸ್ವಲ್ಪ ಅರಿಶಿನ, ಚಿಕನ್ ಮಸಾಲ 1 ಸ್ಪೂನ್. ಈಗ ಇದನ್ನು ಮ್ಯಾರಿನೇಟ್ ಮಾಡಿ 1 ಅವರ್ ಫ್ರಿಜ್ಜಲ್ಲಿ ಇಡಬೇಕಾಗುತ್ತೆ. ಮಿಕ್ಸ್ ಆಗಿದೆ, ಒಂದು 30 ಮಿನಿಟ್ಸ್ ಮ್ಯಾರಿನೇಟ್ ಮಾಡೋಣ. ಬಾಣಲಿಯನ್ನು ಸ್ಟವ್ ಮೇಲೆ ಇಡೋಣ. ಅದಕ್ಕೆ 2-3 ಸ್ಪೂನ್ ಎಣ್ಣೆಯನ್ನು ಸೇರಿಸಿ, ಎಣ್ಣೆ ಕಾದ ನಂತರ ಅದಕ್ಕೆ ಕರಿಬೇವು ಹಾಗೂ ಹೆಚ್ಚಿದ ಮೆಂತ್ಯ ಸೊಪ್ಪನ್ನು ಸೇರಿಸೋಣ. ಹಾಗೆ ಒಂದು 2 ನಿಮಿಷ ಇದನ್ನು ಫ್ರೈ ಮಾಡಿ. ಎರಡು ನಿಮಿಷ ಆದ ನಂತರ ಅದಕ್ಕೆ ಉದ್ದಗೆ ಹೆಚ್ಚಿದ ಈರುಳ್ಳಿಯನ್ನು ಸೇರಿಸೋಣ. ಮತ್ತೆ ಇದನ್ನು ಫ್ರೈ ಮಾಡಿ. ಎರಡರಿಂದ 3 ನಿಮಿಷ ಫ್ರೈ ಮಾಡಿ. ಅದಕ್ಕೆ ಅರ್ಧ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸೋಣ. ಹಾಗೆ ಚೂರು ಉಪ್ಪನ್ನು ಸೇರಿಸೋಣ. ಹಾಗೆ ಒಂದು 2-3 ನಿಮಿಷ ಫ್ರೈ ಮಾಡಿ. ಇದು ಫ್ರೈ ಆದ ಮೇಲೆ ಅದಕ್ಕೆ ಮ್ಯಾರಿನೇಟ್ ಮಾಡಿದ ಚಿಕನ್ನನ್ನು ಸೇರಿಸೋಣ. ಈಗ ಚಿಕನನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಚೆನ್ನಾಗಿ ಒಗ್ಗರಣೆಯಲ್ಲಿ ಬೆರೆಯಬೇಕು ಚಿಕನ್. ಹೀಗೆ ಒಂದು 15-20 ನಿಮಿಷ ಚಿಕನನ್ನು ಚೆನ್ನಾಗಿ ಬೇಯಿಸೋಣ. ಲಿಡ್ಡನ್ನು ಕ್ಲೋಸ್ ಮಾಡಿ ಚೆನ್ನಾಗಿ 20 ನಿಮಿಷ ಬೇಯಿಸಿ. ಈಗ ಅದಕ್ಕೆ 3 ಸ್ಪೂನ್ ಕಬಾಬ್ ಪುಡಿಯನ್ನು ಸೇರಿಸೋಣ. ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಚಿಕನನ್ನು ಕಬಾಬ್ ಪುಡಿಯೊಂದಿಗೆ. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸೋಣ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಈಗ ಮೆಂತ್ಯ ಚಿಕನ್ ಸವಿಯಲು ಸಿದ್ಧ.